ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಗಳ ದರ್ಬಾರ್ ಹೆಚ್ಚಾಗಿದೆ. ಬಲಿಗಾಗಿ ಬಾಯಿ ತೆರೆದು ಕಾಯ್ದು ಕೂತಿವೆ ಈ ಗುಂಡಿಗಳು. ಚಾಮರಾಜಪೇಟೆ ಸಿರಸಿ ರಸ್ತೆಗಳಲ್ಲಿ ಇಡೀ ರಸ್ತೆಗೆ ಗುಂಡಿಮಯ ಆಗಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ದರ್ಬಾರ್. ಬಲಿಗಾಗಿ ಬಾಯಿ ತೆರೆದು ಕಾಯ್ತಿವೆ ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗಳು. ಚಾಮರಾಜಪೇಟೆ ಶಿರಸಿ ತಾಲೂಕಿನ ಗುಂಡಿಮಯ ಎಲ್ಲಾ ರಸ್ತೆಗಳಲ್ಲೂ ಕೂಡ ಗುಂಡಿಮಯ ಆಗಿರುವಂತದ್ದು. ಗುಂಡಿಗಳಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಅಪಘಾತ ನಡೆದರೂ ಕೂಡ ಎಚ್ಚೆತ್ತುಕೊಳ್ಳದಂತಹ ಜಿಬಿಎ ಅಧಿಕಾರಿಗಳು ರಸ್ತೆಯ ಕಾಮಗಾರಿ ಒಳಚರಂಡಿ ಮುಚ್ಚದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮ್ಯಾನ್ ಹೋಲ್ ಹಂಗೆ ಇದೆ. ಇದರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ಸರಿಯಾದಂತಹ ರಸ್ತೆ ಇಲ್ಲ, ಚರಂಡಿ ಇಲ್ಲ. ನೋಡಿ, ಒಳಚರಂಡಿಯನ್ನ ಮುಚ್ಚದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು. ಇದನ್ನೆಲ್ಲ ಸಾರ್ವಜನಿಕರು ಮಾಡಕ್ಕಾಗತ್ತಾ? ಸಾರ್ವಜನಿಕರಿಗಾಗಿ ಜನಪ್ರತಿನಿಧಿಗಳು ಅಂತ ಯಾಕಿದ್ದಾರೆ? ಚಾಮರಾಜಪೇಟೆಯ ಅವ್ಯವಸ್ಥೆಯನ್ನ ನೀವು ನೋಡ್ತಾ ಇದ್ದೀರಾ. ಈ ಕುರಿತಂತೆ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ಕೂಡ ವಾಕ್ ಥ್ರೂ ಮಾಡಿದ್ದಾರೆ. ಈ ಕುರಿತಂತೆ ಸ್ಥಳೀಯರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಮಾಡ್ತಾ ಇದ್ರೆ ಪಾಪ ಅವ್ರನ್ನ ಕಷ್ಟಪಟ್ಟು ಮಾಡ್ತಾವ್ರೆ. ಇನ್ನೂ ಮಾಡಬೇಕು. ಎಲ್ಲ ಮುಚ್ಚಬೇಕು. ಮೊನ್ನೆ ನೋಡಿದ್ರೆ ಆ ಕಡೆ ಒಂದು ಮಗು ಬಿದ್ದೋಯ್ತು, ಸ್ಕೂಲ್ಗೆ ಹೋಗೋ ಮಗು, ಚಿಕ್ಕ ಮಗು. ಇವತ್ತು ನೋಡಿದ್ರೆ ಇಲ್ಲೊಂದು ಮಗು ಬಿದ್ದಿದೆ. ಸ್ವಲ್ಪ ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡಿ ಮಾಡಿಕೊಡಿ. ಪೊಲೀಸವರೇ ಬಿದ್ದೋಗಿದ್ದಾರೆ. ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಹೇಳಿದ್ರೆ ಬಂದು ಮಾಡ್ತೀವಿ ಅಂತವ್ರೆ. ಇನ್ನೂ ಮಾಡಿಲ್ಲಪ್ಪ. ನಮಗೇನು ತೊಂದರೆ ಇಲ್ಲ. ಮಕ್ಕಳು ಆಟ ಆಡ್ತಾ ಇರ್ತಾರೆ. ರಜಾಗಳು ಬೇರೆ, ಸ್ಕೂಲ್ ಇಲ್ದೇ ಇದ್ದಾಗ ರಜಾ ಅಂತ ಬಂದು ಆಟ ಆಡಿ ಬಿದ್ದೋಗ್ತಾರೆ. ಆ ಪ್ರಾಣಕ್ಕೆ ಯಾರಪ್ಪ ಹೊಣೆ? ಅದೊಂದು ಸ್ವಲ್ಪ ಅಧಿಕಾರಿ ಸರ್. ಇವಾಗ ನೀವು ಬಂದಿರೋದಕ್ಕೆ ಒಂದು ಹುಡುಗ ಕಲ್ಲಲ್ಲಿ ಹಳ್ಳ ಬಿದ್ದಿತ್ತು. ಸಿಸಿ ಸರ್ಕಲ್ಲು ಮತ್ತು ಫಸ್ಟ್ ಮೈನ್ ರೋಡ್ ಹತ್ರ ಈ ಥರ ಎಲ್ಲ ಅದು ರೋಡು ವೈಟ್ ಟ್ರಾಫಿಕ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮವರು ಬಂದಿರೋದಕ್ಕೆ ಕಲ್ಲು ಹಾಕಿ ಮುಚ್ಚಿದ್ದಾರೆ. ನಿಮ್ಮಿಂದ ಒಂದು ಜೀವ ತಪ್ಪಿಸಿದ ಅಲ್ಲಿಂದ ಅದೇ ಇದೆಲ್ಲ ಮಾಡಿದ್ದಾರೆ. ಇನ್ನೂ ರೆಡಿ ಮಾಡ್ತಾ ಇಲ್ಲ. ತುಂಬ ಒಂದು ವರ್ಷ ಆಗಿದೆ. ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಮತ್ತು ಇವರೆಲ್ಲ ಚೇಂಬರ್ ಎಲ್ಲ ಮಾಡಿದ್ದಾರೆ. ಚೇಂಬರ್ಗೆ ಮುಚ್ಚುಳ ಆಗ್ತಾ ಇಲ್ಲ. ಆ ಚೇಂಬರ್ ನೋಡಿ ಎಷ್ಟು ದೊಡ್ಡದಿದೆ. ಮಗು ಏನಾರ ಬಿತ್ತು ಅಂದರೆ ಕಿರಿಚ್ಕೊಂಡ್ರೂ ಗೊತ್ತಾಗಲ್ಲ, ಅರಿಸ್ಕೊಂಡ್ರೂ ಗೊತ್ತಾಗಲ್ಲ. ಆ ಥರ ಇದೆ. ಅಲ್ಲೂ ಒಂದು ಮಗು ಬಿತ್ತು. ಮತ್ತು ಪೊಲೀಸವರು ಬಿದ್ದಿದ್ದಾರೆ. ಕಲ್ಲಾಕಿ ಮುಚ್ಚೋದೂ ಏನು ಪ್ರಯೋಜನ ಆಗ್ತಾಯಿಲ್ಲ. ಆ ಥರ ಆಗ್ತಾಯಿದೆ. ತುಂಬ ಧೂಳು. ಮಕ್ಳಿಗೆ ಹುಷಾರಿಲ್ಲ, ಹಾರ್ಟ್ ಪೇಷಂಟ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಮರಿ ಇರ್ತಾರೆ. ಹೇಳಿ ಸಾಕಾಗೋಗ್ತಿದೆ ಸರ್. ನಮ್ಗೆ ರೆಸ್ಪಾನ್ಸೇ ಮಾಡಲ್ಲ ಅಂತಾರೆ. ಬರ್ತೀನಿ ಅಂತಾರೆ, ಹೋಗ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.